ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ಒಂದು ವಿಷಯ ಏನಂತ ಹೇಳಿದ್ರೆ, ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ರಕ್ಷಿತಾ ಶೆಟ್ಟಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಯಿಂದ ಒಂದು ದಿನಕ್ಕೆ ಆಚೆ ಹೋಗಿ ಕಳಿಸಿದಾದ್ಮೇಲೆ ರಕ್ಷಿತಾ ಶೆಟ್ಟಿಗೆ ಒಂದು ಫ್ಯಾನ್ಸ್ ಕ್ರಿಯೇಟ್ ಆದರೂ ಅದೊಂದು ನೆಕ್ಸ್ಟ್ ಲೆವೆಲ್ ಕ್ರಿಯೇಟ್ ಆಗಿತ್ತು ರಕ್ಷಿತಾ ಅವರಿಗೆ. ಸೊ ಅದಾದ ಬಳಿಕ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ರು. ಅಂತ ಹೇಳಿದ್ರೆ ರಕ್ಷಿತಾ ಅವ್ರದ್ದು ಏನು ಮಾಡಿದ್ರು ಚಂದ ಅಂತ ಇತ್ತು ಜನರಿಗೆ, ಗೊತ್ತಾಯ್ತಾ ನಿಮಗೆ. ತುಂಬಾನೇ ಇಷ್ಟಪಡುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು. ಯಾವಾಗ ಅವರ ಗೇಮು ಅವರ ಕೈಯಿಂದನೇ ಹಾಳಾಯಿತು. ಸೊ ಜನರಿಗೆ ರಕ್ಷಿತಾ ಅಂದರೆ ಈಗ ತುಂಬ ಜನ ಹೇಟ್ ಮಾಡ್ತಿದ್ದಾರೆ. ಇದೆಲ್ಲ ಏನಾಯಿತು, ಹೇಗೆ ಇದೆಲ್ಲ ಸಾಧ್ಯ ಆಗಿದ್ದು ಅಂತೇಳಿ ನೋಡ್ಕೊಂಡು ಹೋಗೋಣ. ಸೊ ಇವತ್ತು ನಾವು ನೋಡಬೇಕಾಗಿರೋದೇನಂತ ಹೇಳಿದ್ರೆ, ರಕ್ಷಿತಾ ಅವರು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಅವರಿಗೋಸ್ಕರ ತುಂಬ ಟ್ರೂ ಆಗಿರ್ತಾರೆ. ಅವರು ಬಿಗ್ ಬಾಸಲ್ಲಿ ಮಾಡ್ಕೊಂಡದೊಂದು ಒಂದು ಕ್ಲೋಸ್ ಫ್ರೆಂಡ್, ಒಳ್ಳೆಯ ವ್ಯಕ್ತಿ ಅಂತ ಅನಿಸಿದವರಿಗೆ ಮಾಳು. ಸೊ ಮಾಳುಗೋಸ್ಕರ ಅವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಸೊ ಅದೇ ಒಂದು ತಲೆಯಲ್ಲಿ ಇದ್ಕೊಂಡು ಆಟ ಆಡ್ತಾ ಇದ್ರು. ರಕ್ಷಿತಾ ಅವರನ್ನು ಯಾವಾಗ ಸೀಕ್ರೆಟ್ ರೂಮ್ಗೆ ಹಾಕಿದ್ರು ನೋಡಿ, ಸೀಕ್ರೆಟ್ ರೂಮ್ ಅದು ಯಾರ ಜೊತೆ, ಧ್ರುವಂತ್ ಅವರ ಜೊತೆ ಸೀಕ್ರೆಟ್ ರೂಮ್ಗೆ ಹಾಕಿದ್ರು. ಸೊ ಧ್ರುವಂತಿಗೆ ಹೆಂಗೆ ಆಟ ಆಡಬೇಕು, ಅವರನ್ನು ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು, ಹೆಂಗೆ ಅವರ ಗೇಮನ್ನು ಅವರ ಕೈಯಿಂದನೇ ಹಾಳು ಹೇಗೆ ಮಾಡಬೇಕು, ಎಲ್ಲ ಮೈಂಡ್ ಗೇಮ್ ಕರೆಕ್ಟ್ ಆಟ ಆಡಲಿಕ್ಕೆ ಬರ್ತದೆ. ಸೊ ನೆಗೆಟಿವ್ ಅಲ್ಲಿದ್ದ ಧ್ರುವಂತ್ ಸೀಕ್ರೆಟ್ ರೂಮ್ ಆಚೆ ಬಂದ ಮೇಲೆ ಸೀಕ್ರೆಟ್ ರೂಮಲ್ಲಿ ಪಾಸಿಟಿವ್ ಆದರು ನೋಡಿ. ಸೊ ರಕ್ಷಿತನನ್ನು ಅವರ ಬಾಯಿಂದನೇ ಬರಲಿ ಅಂತ ಹೇಳಿ ಸ್ಟ್ರಾಟಜಿ ಮಾಡಿಕೊಂಡು, ಬಟ್ ಇಲ್ಲಿ ರಕ್ಷತೆ ಎಲ್ಲಿ ಹಾಳು ಮಾಡ್ಕೊಂಡದೆ ಅಂತ ಹೇಳಿದರೆ ಡಿಸಿಷನ್ ತಗೊಳ್ಳುವಾಗ. ಸೊ ಮೈನ್ ಡಿಸಿಷನ್ ರಕ್ಷಿತನ್ ತಪ್ಪಾಗಿದೆ ಅಂತ ಹೇಳಿದರೆ, ಒಂದು ಟೀಮ್ ಕಳಪೆ ಮಾಡಿ ಇನ್ನೊಂದು ಟೀಮ್ ಸ್ಟ್ರಾಂಗ್ ಮಾಡಿ ಸ್ಟ್ರಾಂಗಲ್ಲಿ ವಿನ್ ಮಾಡಿ ಮಾಡುವವರನ್ನು ವಿನ್ ಮಾಡಿಸ್ಬೇಕು, ಅಥವಾ ಅವರ ಫೇವರೇಟ್ ಸ್ಪರ್ಧೆಯನ್ನು ವಿನ್ ಮಾಡಿಸ್ಬೇಕು. ಕಾವ್ಯ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅಂತೇಳಿ ರಕ್ಷಿತನ್ ತಲೆಯಲ್ಲಿದ್ದದ್ದು. ಸೊ ಈ ವಿಷಯವನ್ನು ಒಂದು ಸಲ ಧ್ರುವಂತ್ ಸಹ ಹೇಳ್ತಾರೆ ಸೀಕ್ರೆಟ್ ರೂಮಲ್ಲಿ, ಬಟ್ ಅದನ್ನು ಹೈಲೈಟ್ ಮಾಡಲ್ಲ ಧ್ರುವಂತ್ ಅವರು. ಒಳ್ಳೆ ಸ್ಟ್ರಾಟಜಿ ಮಾಡಿಕೊಂಡು ರಕ್ಷಿತನ ಮೇಲೆ ಹಾಕಿಬಿಡ್ತಾರೆ, ನೀನು ಈ ಥರ ಚೀಪ್ ಗೇಮ್ ಮಾಡಿದ್ದೀಯ ಅಂತೇಳಿ. ಸೊ ರಕ್ಷಿತನಿಗೆ ಕಾವ್ಯ ಅಂತ ಹೇಳಿದ್ರೆ ಕಂಡ್ರೆ ಆಗಲ್ಲ. ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡೋದು 1 ಗಂಟೆ ಎಪಿಸೋಡ್, ಒಂದು 24 ಗಂಟೆ ಒಬ್ಬರ ಜೊತೆ ಇರುವಾಗ ಆ ವ್ಯಕ್ತಿ ಹೇಗೆ, ಅವರಿಗೆ ಹೇಗೆ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಅರ್ಥ ಆಯ್ತಾ ನಿಮಗೆ? ಈ ಮನೆಯಲ್ಲಿ ನೀವು ಒಂದು ಕೆಲಸದ ವಿಚಾರ ಅಂತ ಬಂದಾಗ ರಕ್ಷಿತಾ ಅವರು ಮಾಡುವಷ್ಟು ಕೆಲಸ ಯಾರು ಸಹ ಮಾಡಲ್ಲ. ಈ ಕಾವ್ಯ ಆಗಲಿ ಸ್ಪಂದನ ಆಗಲಿ ಬರೀ ಮಾತಾಡ್ಕೊಂಡೇ ಇರುವುದವರು. ಅದು ಬಿಟ್ಟರೆ ಕಾವ್ಯನನ್ನು ಇದು ಬೇರೆ ನೀವು ನೋಡಿಲ್ಲ ಎಷ್ಟು. ಸೊ ಇದೆಲ್ಲ ರೀಸನ್ ಇರ್ಬೋದು. 24 ಗಂಟೆ ನೋಡುವ ರಕ್ಷಿತನಿಗೆ ಗೊತ್ತಿರ್ತದಲ್ಲ. ಸೊ ಹಾಗಾಗಿ ಕಾವ್ಯನನ್ನು ಕಂಡ್ರೆ ಆಗಲ್ಲ. ಬೇರೆ ಯಾರಾದರೂ ಓಕೆ, ಕಾವ್ಯ ಅವ್ರ ಮನಸ್ಸಲ್ಲಿ ಬೇರೆ ಇಟ್ಕೊಂಡು ಆಟ ಆಡ್ತಾರೆ ಅಂತೇಳಿ ರಕ್ಷಿತದು ಇದು ವಾದ. ಸೊ ಹಾಗಾಗಿ ಕಾವ್ಯನನ್ನು ಸೋಲಿಸ್ಬೇಕಂತ ಇದು ಮಾಡಿದ್ದು. ಇದೊಂದು ಜನರಿಗೆ, ತುಂಬ ಜನರಿಗೆ, ಈ ಗಿಲ್ಲಿ ಫ್ಯಾನ್ಸಿಗೆ ಕಾವ್ಯ ಅಂದರೆ ಇಷ್ಟ, ಗೊತ್ತಾಯ್ತಾ ನಿಮಗೆ. ಸೊ ಇವರೆಲ್ಲ ತುಂಬ ಪೇಜಲ್ಲಿ ರಕ್ಷಿತನ ಬಗ್ಗೆ ಇದಾಗಲಿಕ್ಕೆ ಶುರು ಮಾಡಿದರು ಪೋಸ್ಟ್. ಸೊ ಅದಕ್ಕೆ ತುಂಬ ಸಾವಿರಾರು ಕಮೆಂಟ್ ನೆಗೆಟಿವ್ ಬಂತು. ಸೊ ಅದಾದ ಬಳಿಕ ರಕ್ಷಿತಾ ಅವರು ಬಂದು ಕಾವ್ಯ ಅವರ ಪರ್ಸನಲ್ ಮೇಕಪ್ ಎಲ್ಲ ಐಟಮ್ ಎಲ್ಲ ಇದು ಮಾಡ್ತಾರೆ ಟಾಸ್ಕಲ್ಲಿ. ಸೊ ಅದೊಂದು ದೊಡ್ಡ ಇದಾಯಿತು, ಹೈಲೈಟ್ಸ್ ಆಯಿತು ಅಂತೇಳಿ. ಆ ಥರ ಮಾಡಬಾರ್ದಿತ್ತು ಅಂತೇಳಿ. ಸೊ ಅವರ ಇಂಟೆನ್ಷನ್ ರಾಂಗ್ ಆಗಿತ್ತು. ಅವರ ಗೇಮನ್ನು ಅವರೇ ಹಾಳು ಮಾಡ್ಕೊಂಡ ಥರ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಯಾವ ಥರ ಒಂದು ಪಾರ್ಶಾಲಿಟಿ ಇಲ್ಲದೆ, ಭೇದ ಭಾವ ಇಲ್ಲದೆ, ನಾನು ಯಾರ ಪರವಾಗಿರ್ತೇನೆ ಅಂತ ಹೇಳಿದ್ರೆ ಸ್ವಂತ ಫ್ರೆಂಡ್ಸನ್ನೇ ಇವರು ನಾಮಿನೇಟ್ ಮಾಡ್ಕೊಂಡು ಬಂದದ್ದು. ಆಟ ಬೇರೆ, ಇದು ಫ್ರೆಂಡ್ಶಿಪ್ ಬೇರೆ ಅಂತ. ಯಾವಾಗ ಮಾಡು ವಿಚಾರ ಬಂತು, ಮಾಡುವವರು ಪಾಪದ ವ್ಯಕ್ತಿ ಅಂತೇಳಿ ರಕ್ಷಿತನಿಗಿದೆ. ಸೊ ಹಾಗಾಗಿ ಹೇಗಾದರೂ ಮಾಡಿ ಇದು ಮಾಡಬೇಕಂತ ಆಗಿಲ್ಲ. ಬಟ್ ಅಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆದರು. ಸೊ ಇದೆಲ್ಲ ಬಿಹೇವಿಯರಿಂದ ರಕ್ಷಿತಾ ಅವರದ್ದು ಆಟ ಹಾಳು ಮಾಡಿಕೊಂಡ್ರು. ಮತ್ತು ಕೆಲವೊಂದು ಊಟ ಮಾಡುವಾಗ ಆದ್ರೂ ಅಂತ ಬೇಕಂತಾನೆ ಅವಳು ತಲೆಬಾಚಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳಿ ಜನರ ಮನಸ್ಸಲ್ಲಿ ಸಹ ಬಂತು ಅದು ಸಹ. ಸೊ ಬೇರೆಯವರಿಗೆ ಕೆಟ್ಟದಾಗಬೇಕಂತ ಹೇಳಿ ಬಯಸಿಲ್ಲ, ಬಟ್ ತನ್ನ ಫ್ರೆಂಡ್ಶಿಪ್ಪನ್ನು ಅವರು ವಿನ್ ಆಗಬೇಕು ಅಂತ, ಅದು ಒಂದು ದೊಡ್ಡ ತಪ್ಪಾಯಿತು. ಸೊ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ನೆಗೆಟಿವ್. ಬಟ್ ಎಷ್ಟೇ ನೆಗೆಟಿವ್ ಮಾಡಿದ್ರು ರಕ್ಷಿತನಿಗೆ ಫ್ಯಾನ್ಸ್ ಅಂತೂ ಇದ್ದೇ ಇದ್ದಾರೆ, ಗೊತ್ತಾಯ್ತಾ ನಿಮಗೆ. ಸ್ಟಾರ್ಟಿಂಗಲ್ಲಿ ಯಾರು ತುಂಬ ಇಷ್ಟಪಟ್ಟಿದ್ದಾರೆ ಅವರು ಇವಾಗಲೂ ರಕ್ಷಿತನನ್ನು ಇಷ್ಟಪಡ್ತಾರೆ. ಇನ್ನು ಕೆಲವು ಮಧ್ಯದಲ್ಲಿ ರಕ್ಷಿತನನ್ನು ಇಷ್ಟಪಡಲಿಕ್ಕೆ ಶುರು ಮಾಡಿದ್ರು, ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದರೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಏನೇ ಆಗಲಿ, ನಿಮಗೆ ರಕ್ಷಿತಾ ಅವರ ಆಟದ ಬಗ್ಗೆ ಏನು ಅನಿಸ್ತದೆ, ರಕ್ಷಿತಾ ಅವರದ್ದು ಏನು ವ್ಯಕ್ತಿತ್ವ ಇಷ್ಟ ಆಯ್ತಾ ಇಲ್ವಾ, ಏನು ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ ಅದೊಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು